ಗುರುಗಳೇ, ಈಗ ಧನಸ್ಸು ರಾಶಿ ಈ ವರ್ಷದಲ್ಲಿ ಅವರ ಒಂದು ನಕ್ಷತ್ರ ಭವಿಷ್ಯ ಆಗಿರ್ಬೋದು, ಯಾವ ರೀತಿ ಇದೆ, ನಷ್ಟ ಕಷ್ಟ ಯಾವ ರೀತಿ ಇದೆ? ಧನಸ್ಸು ರಾಶಿ ಅಧಿಪತಿ ಗುರು. ಗುರು ಈಗ ಸಪ್ತಮದಲ್ಲಿ ಇದ್ದಾನೆ. ಮದುವೆ ಆಗಲಿದ್ದವ್ರಿಗೆ ಮದುವೆ ಆಗಿದ್ದಾಯ್ತು. ಇವಾಗ ಇನ್ನು ಜೂನ್ವರೆಗೂ ನಂತರದಲ್ಲಿ ಸಮಯ ಸಂದರ್ಭಗಳಿದೆ. ಖಂಡಿತವಾಗಿ ಮದುವೆ ಆಗಬೇಕಂತ ಯಾರ್ಯಾರು ವೀಕ್ಷಣೆಯಲ್ಲಿದ್ದೀರೋ ಖಂಡಿತವಾಗಿ ಮದುವೆ ಆಗತಕ್ಕಂಥ ಯುಗ. ಸಂತಾನ ಬರದಲ್ಲೂ ಕೂಡ ಬರತಕ್ಕಂಥ ಯುಗ ಕೂಡ ಖಂಡಿತವಾಗಿ ಇದೆ. ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಬರತಕ್ಕಂಥದ್ದು. ಆದರೆ ತಾಯಿಗೆ ನೀವು ಯೋಗಕ್ಷೇಮ ಬಗ್ಗೆ ಜಾಸ್ತಿ ಗಮನ ಕೊಡಿ. ಅವರ ಆಶೀರ್ವಾದ ತಗೊಳ್ಳಿ. ಅವರಿಗೆ ಯಾವಾಗಲೂ ಕೋಪ ತರಿಸಬೇಡಿ. ಯಾಕಂದ್ರೆ ಅಲ್ಲಿ ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ ಕೂತ್ಕೊಂಡಿದ್ದಾನೆ ಅಂದರೆ ತಾಯಿ ಹೇಳ್ತಾ ಇರ್ತಾರೆ, ಓದ್ಕೊಳ್ಳೋ ಎದ್ದು ಅಮ್ಮ ಒಂದು ಓದ್ಕೊಳ್ಳೋ ಅಂತ ನನಗೆಲ್ಲ ಬರುತ್ತೆ. ಅಮ್ಮ ಹೇಳೋದೇ ಕೇಳಬೇಕು ಅಂದಕ್ಕೆ ತಾಯಿ ಮೇಲೆ ಕೋಪ ಮಾಡ್ಕೊಳೋದು. ತಾಯಿ ಪಾಪ ಮಕ್ಕಳು ಓದ್ಕೊಳ್ಳಿ, ಪಾಪ ಒಳ್ಳೇದಾಗಿರಲಿ. ಈಗ ನೀವು ಇವತ್ತು ಒಂದು 15-20 ವರ್ಷ ಕಷ್ಟಪಟ್ಟರೆ ಲೈಫ್ ಲಾಗ್ 80 ವರ್ಷ ಸುಖ ಬರ್ಬೋದು ಅಂತ ತಾಯಿಗೆ ಗೊತ್ತಿರುತ್ತೆ. ಮಕ್ಕಳಿಗೆ ಮೊಬೈಲ್ ನೋಡಬೇಕು, ಮಕ್ಕಳಿಗೆ ಕ್ರಿಕೆಟ್ ನೋಡಬೇಕು, ಮಕ್ಕಳಿಗೆ ಪಿಜ್ಜಾ ತಿನ್ಬೇಕು, ಮಕ್ಕಳಿಗೆ ಬರ್ಗರ್ ತಿನ್ಬೇಕು. ಪಾಪ ಅಮ್ಮ ರೊಟ್ಟಿನೋ ಚಪಾತಿನೋ ಏನೋ ಮಾಡಿರ್ತಾರೆ, ಅವ್ರಿಗೆ ಇಷ್ಟವೇ ಇರಲ್ಲ ಅದು. ಇವ್ರಿಗೆ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿ ತಿನ್ಕೊಂಡ್ಬಿಡ್ಬೇಕು ಅಪ್ಪನತ್ರ ದುಡ್ಡು ಇಸ್ಕೊಂಡು. ಹಾಗೆ ಹಣಕಾಸು ವಿಚಾರದಲ್ಲಿ ಒಳ್ಳೇದಾಗತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. ನಂತರದಲ್ಲಿ ಬರತಕ್ಕಂಥದ್ದೇ ತಾಯಿಗೆ ವಿಚಾರದಲ್ಲಿ ಸ್ವಲ್ಪ ಜಲಗಂಡಾಂತರ. ತಾಯಿ ಕರ್ಕೊಂಡು ಎಲ್ಲಾದ್ರೂ ಯಾವ್ದಾದ್ರು ಹೊಳೆಗೋ ಸ್ನಾನ ಮಾಡ್ಕೊಂಬರಕ್ಕೋ, ಅಲ್ಲಿ ಯಾವುದೋ ಪುಷ್ಕರಣಿಗೆ ಹೋದಾಗ ತಾಯಿ ಎಲ್ಲಿ ಮಾಡ್ತಾ ಇರ್ತಾರೆ ಸ್ನಾನ, ನೀವು ಎಲ್ಲೋ ಸ್ನಾನ ಮಾಡ್ತಾ ಇರ್ತಾರೆ, ತಾಯಿ ಕಾಲ್ಜಾಡ್ ಬಿದ್ಬಿಡೋದು. ಇದು ಬರತಕ್ಕಂಥ ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚಿನ ನೀರಿನಲ್ಲಿ ಇಳಿದಾಗ ಜಲಗಂಟ ಬರತಕ್ಕಂಥದ್ದೇ. ವಿಶೇಷವಾಗಿ ತಾಯಿಯನ್ನು ನೋಡ್ಕೊಳ್ಳಿ. ತಾಯಿನ ಆರೋಗ್ಯದಲ್ಲಿ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನೇನು ದೇವರ ಅನುಗ್ರಹ ಇದ್ದೇ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ. ಗುರುವಿನ ಅನುಗ್ರಹ ಇದೆ. ಭಾಗ್ಯಸ್ಥಾನದಲ್ಲಿ ಗುರುವಿದ್ದಾನೆ. ಸಪ್ತಮಾಸ ಮತ್ತು ಕಳತ್ರಕಾರಕದಲ್ಲಿ ಗುರು ಇರೋದ್ರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ. ಇದಕ್ಕೇನು ಪರಿಹಾರವಾಗಿ ಮಾಡ್ಕೋಬೇಕು ನೀವು? ಅಮ್ಮನವರ ಆರಾಧನೆ. ತಾಯಿಗೆ ಇಷ್ಟೊಂದು ಬೈದ್ರಲ್ಲ ಗುರುಗಳೇ ನೀವು. ತಾಯಿಗೆ ಬೈದ್ರೆ ನಮಗೆ ಓದ್ಕೊ ಅಂತಾರೆ, ಆ ಕೆಲಸ ಮಾಡೋ ಈ ಕೆಲಸ ಮಾಡಿದ್ರೆ ಅವ್ರನ್ನೇ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ತಾಯಿಯ ಅನುಗ್ರಹದಿಂದಲೇ ಧನುಸ್ಸು ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಫಲ ಬರತಕ್ಕಂಥ ಯೋಗ ಈ ಅಮ್ಮನವರ ಆರಾಧನೆಯಿಂದ. ಮಹಾಲಕ್ಷ್ಮೀತ ವಿದ್ಮಹೇ ವಿಷ್ಣುಪ್ರತ್ಯಕ್ಷಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀ ಆರಾಧನೆ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಶಾಂತಿಯಿಂದ ಆಡ್ಕೊಳ್ಳಿ. ಎಲ್ಲರಿಗೂ ಕೂಡ ಮುತ್ತೈದರಲ್ಲಿ ಒಂದು ಬಾಗಣ ಕೊಡತಕ್ಕಂಥದ್ದು, ಕುಂಕುಮಾರ್ಶನಕ್ಕೆ ಕರೀತಕ್ಕಂಥದ್ದು, ಚಿಕ್ಕ ಮಕ್ಕಳಿಗೆಲ್ಲ ಕೂಡ ಅವ್ರಿಗೂ ಕೂಡ ಹೊಸದಾಗಿ ತಿಂಡಿ ಕೊಡತಕ್ಕಂಥದ್ದು, ಇವೆಲ್ಲ ಕೂಡ ನೀವು ಶ್ರಾವಣ ಮಾಸದಲ್ಲಿ ಮಾಡಿಕೊಳ್ಳುವುದರಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದೇ. ಅಮ್ಮನವರ ಆರಾಧನೆ ಪರಿಹಾರ ಭಾಗವಾಗಿ ಅಮ್ಮನವರ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭ ಫಲದ ಮೇಲೆ ಶುಭ ಧನುಸ್ಸು ರಾಶಿಯವರಿಗೆ.